ಫ್ರೆಂಡ್ಸ್, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗಿಂದನೇ ಇವತ್ತಿನ ಡೇ ಬಂದು ಬುಧವಾರದ ವ್ಲಾಗ್ ಇದ್ದಾಗಿರುತ್ತೆ. ಆ್ಯಂಡ್ ಬುಧವಾರ ಜೊತೆಗೆ ಗುರುವಾರ 2 ದಿನದ ವ್ಲಾಗ್ ಅಂತ ಹೇಳ್ಬೋದು. ಬೆಳಗ್ಗೆನೇ ಎದ್ದಿದ ತಕ್ಷಣ ಇವತ್ತು ಇಡ್ಲಿ ಮಾಡಲ ದೋಸೆ ಮಾಡಲ ಅಂತ ಎರಡೆರಡು ಯೋಚನೆ ಮಾಡಿಕೊಂಡು ದೋಸೆ ಹಿಟ್ಟನ್ನು ಅಂದರೆ ಈ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಈಗ ಒಂದು ಸ್ವಲ್ಪ ಚಳಿ ವಾತಾವರಣ ಇರೋದ್ರಿಂದ ಅದು ಅಷ್ಟಾಗಿ ಉಬ್ಬಿರೋದಿಲ್ಲ. ಸ್ವಲ್ಪ ಲೈಟಾಗಿ ಎಲ್ಲೋ ಉಬ್ಬದಂಗಿತ್ತು ಹಿಟ್ಟು, ಅಂದರೆ ಸ್ವಲ್ಪ ಹುಳಿ ಬಂದಂಗಿತ್ತು. ಅದಕ್ಕೆ ಇಡ್ಲಿ ಮಾಡಲ ದೋಸೆ ಮಾಡಲ ಅಂತ ಯೋಚನೆ ಮಾಡ್ತಾ ಫಸ್ಟ್ ಒಂದೇ ಒಂದು ಪ್ಲೇಟಲ್ಲಿ ಇಡ್ಲಿಗೆ ಇಡೋಣ, ಅದೇನಾದರೂ ಚೆನ್ನಾಗಿ ಬಂದರೆ ನೆಕ್ಸ್ಟ್ ಇಡ್ಲಿ ಮಾಡಿದ್ರಾಯ್ತು, ಇಲ್ಲಾಂದರೆ ದೋಸೆ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ಒಂದೇ ಒಂದು ಪ್ಲೇಟ್ ಇಡ್ಲಿಗಿಟ್ಟು ಇಲ್ಲಿ ಇನ್ನೊಂದು ಕಡೆ ಬಂದು ನಾನು ಇದೊಂಥರ ದಿಢೀ ಸಾಂಬಾರು ಅಂತ ಹೇಳ್ಬೋದು. ಅಂದರೆ ಸಾಂಬಾರು ಪುಡಿ ಏನೂ ಬಳಸದೆ ಮನೇಲಿರುವಂತಹ ಸಾಮಗ್ರಿಗಳನ್ನ ಬಳಸಿ ಮಾಡುವಂತಹ ಸಾಂಬಾರು. ಅದಕ್ಕೆ ನಾನಿಲ್ಲಿ ಬಳಸಿರೋವಂಥದ್ದು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಹೆಸರು ಬೇಳೆ, 1 ಸ್ಪೂನಷ್ಟು ತೊಗರಿಬೇಳೆ, ಜೊತೆಗೆ ಒಂದು 3 ಸ್ಪೂನಷ್ಟು ಧನಿಯಾ, ಆನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ. ಇದಿಷ್ಟನ್ನು ಕೂಡ ಎಣ್ಣೆಯಲ್ಲಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಒಂದು ಅರ್ಧ ಸ್ಪೂನ್ ನಾನಿಲ್ಲಿ ಕಾಳು ಮೆಣಸನ್ನು ಕೂಡ ಬಳಸ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು. ಇದೊಂಥರ ಇಡ್ಲಿಗೂ ಸಾಂಬಾರಾಗುತ್ತೆ, ರೈಸ್ಗೂ ಸಾಂಬಾರಾಗುತ್ತೆ. ಇದು ಬೆಲ್ಲ ಹಾಕದೆ ಮಾಡಿದ್ರೆ ರೈಸ್ ಜೊತೆನೂ ತಿನ್ಬೋದು. ಬೆಲ್ಲ ಹಾಕಿ ಮಾಡಿದ್ರೆ ಒಂದು ಸ್ವಲ್ಪ ಸ್ವೀಟ್ ಅನ್ಸೋದ್ರಿಂದ ಇಡ್ಲಿ ಸಾಂಬಾರು ಥರ ಅನಿಸುತ್ತೆ. ನಾನು ಹಂಗಾಗಿ ಇಲ್ಲಿ ಬೆಲ್ಲನ ಹಾಕ್ತಾ ಇಲ್ಲ. ಜೊತೆಗೆ ನೀವೇನಾದ್ರೂ ಮನೆಗೆ ಯಾರಾದರೂ ದಿಢೀರ್ ಅಂತ ಬಂದಾಗ ಕೆಲವೊಂದು ಟೈಮಲ್ಲಿ ನೆನೆಸದೆ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋ ಬದಲು ತಿಳಿ ಸಾರು ಏನಾದರೂ ಮಾಡೋಣ, ಜೊತೆಗೆ ಸೈಡ್ಸ್ ಅಂತ ನಾನ್ ವೆಜ್ ಏನಾದರೂ ಮಾಡ್ತೀನಿ ಅನ್ನೋ ಒಂದು ಪ್ಲ್ಯಾನಿಂಗ್ ಇದ್ದರೆ ಈ ಸಾಂಬಾರನ್ನು ಕೂಡ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಹಾಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯು ಹಾಕ್ತಾಯಿದ್ದೀನಿ ಕಲರಿಗೆ. ನೀವು ಖಾರ ಬೇಕು ಅಂದರೆ ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಮಾತ್ರ ಹಾಕಿದೆ. ಆನಂತರ 1 ಗಡ್ಡೆ ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಇದನ್ನು ತಣ್ಣಗಾದಮೇಲೆ ನೈಸಿಗೆ ಪೇಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಸ್ವಲ್ಪ ಅರೋಮಾಗೋಸ್ಕರ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಕೂಡ ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದಿಷ್ಟು ತಣ್ಣಗಾದಮೇಲೆ ಅದನ್ನು ರುಬ್ಕೋಬೇಕು. ನಾನಿವಾಗ ಅದೇ ಕಡಾಯಿನೇ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥದ್ದು. ಬಟ್ ಅದೇನಾಯಿತು, ಕಡಾಯಿ ಸ್ವಲ್ಪ ಚಿಕ್ಕದಾಯಿತು. ಆಮೇಲೆ ಮತ್ತೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾಯಿತು. ಸ್ಟಾರ್ಟಿಂಗ್ ಒಂದರಲ್ಲೇ ಮಾಡೋಣ ಅಂತ ಮಾಡಿದೆ, ಬಟ್ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗಿರೋದ್ರಿಂದ ನಾನು ಅದೇನು ಮಾಡಿದೆ, ಚೇಂಜ್ ಮಾಡಿಕೊಂಡೆ ಅಷ್ಟೇ. ಈಗ ಇಲ್ಲಿ ಫಸ್ಟು ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದೇ ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇಷ್ಟು ಕೂಡ ಹಾಕಿದ ನಂತರ ಒಂದು ಅರ್ಧ ಗಡ್ಡೆ ಈರುಳ್ಳಿ, 1 ನಾಟಿ ಟೊಮೆಟೊ. ಇಲ್ಲಿ ರುಬ್ಬೋದಕ್ಕೂ ಕೂಡ ಟೊಮೆಟೊ ಹಾಕಿರ್ತೀವಿ, ಬಟ್ ಇಲ್ಲಿ ಒಗ್ಗರಣೆಗೂ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಏನೂ ತರಕಾರಿ ಬಳಸದೆ ಮಾಡ್ತಾ ಇರೋ ಸಾಂಬಾರು ಇರೋದ್ರಿಂದ ಸ್ವಲ್ಪ ಈರುಳ್ಳಿ ಟೊಮೆಟೊನ ಆ್ಯಡ್ ಮಾಡಿಕೊಂಡೆ. ಆಗಲೇ ಹೇಳಿದಾಗೆ ನಾನು ಇಲ್ಲಿ ಖಾರಕ್ಕೆ ನೀವು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಿಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಮಸಾಲೆ, ಆ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆ ನಂತರ ಇದಕ್ಕೆ ನಿಮಗೆ ತೆಳು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀರನ್ನು ಸೇರಿಸೋವಂಥದ್ದು. ಇದು ಚೆನ್ನಾಗಿ ಕುದ್ದಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದರೆ ಫೈನಲಿ ಇದೊಂಥರ ದಿಢೀರ್ ಸಾಂಬಾರು ರೆಡಿ. ಹೊಸ ರುಚಿ, ಬಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ನನ್ನ ಮಗಳಿಗೆ ಇದು ತುಂಬ ಇಷ್ಟ ಆಗ್ತಿರುತ್ತೆ. ಬಟ್ ಏನಾಯ್ತು ಇವತ್ತಂದರೆ ಒಂದು ಸ್ವಲ್ಪ ಬೇಳೆಲ್ಲ ಹುರಿಬೇಕಾದ್ರೆ ಎಲ್ಲೋ ಒಂಚೂರು ಸೀದಂಗೆ ಆಗೋಯಿತು. ಹಾಗಾಗಿ ಒಂದು ಟೇಸ್ಟು ಎಲ್ಲೋ ಒಂದು ಕಡೆ ನಾರ್ಮಲ್ ಯಾವಾಗಲೂ ಮಾಡೋ ಥರ ಇರಲಿಲ್ಲ, ಒಂದು ಸ್ವಲ್ಪ ಟೇಸ್ಟು ವ್ಯತ್ಯಾಸ ಆಯಿತು. ಜೊತೆಗೆ ಸಪ್ಪೆನೂ ಕೂಡ ಮಾಡಿಬಿಟ್ಟಿದ್ದೆ. ನನ್ನ ಮಗಳು ಅದೇ ಹೇಳ್ತಾ ಇದ್ಲು, ಅಮ್ಮ ಎಲ್ಲೋ ಸ್ವಲ್ಪ ಸಪ್ಪೆ ಮಾಡಿದ್ದೀರಾ ಮತ್ತು ಟೇಸ್ಟು ಬೇರೆ ಥರನೇ ಅನಿಸಿದೆ ಅಂತ. ನಾವು ಹುರಿಯುವಂತಹ ವಿಧಾನ ಏನಿದೆ ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ಆ ಅಡುಗೆ ರುಚಿನೇ ಚೇಂಜ್ ಆಗಿಬಿಡುತ್ತೆ ಅನ್ನೋದಕ್ಕೆ ಈ ಸಣ್ಣ ಪುಟ್ಟ ನಾವು ಮಾಡುವಂತಹ ಮಿಸ್ಟೇಕೇ ಸಾಕು ಅಂತ ಹೇಳ್ಬೋದು. ಆಮೇಲೆ ಏನಾಯಿತು, ಈಗ ನಾನು ಸ್ವಲ್ಪ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು, ಅದನ್ನೆಲ್ಲ ಬಾಕ್ಸೆಲ್ಲ ತೊಳೆದಿಟ್ಟಿದ್ದೆ. ಓಕೆ, ಅದಕ್ಕೆ ಇವಾಗ ಇನ್ನೇನು ಖಾಲಿಯಾಗಿದೆ ಅದನ್ನು ಹಾಗೆ ತುಂಬಿಟ್ಬಿಡೋಣ ಅಂತ. ಇವತ್ತು ಚಿಂಟುನ ಸ್ಕೂಲಿಗೆ ಕಳಿಸೋದು ಇರಲಿಲ್ಲ, ಯಾಕಂದರೆ ಸ್ವಲ್ಪ ಅವ್ನಿಗೆ ಹುಷಾರಿರಲಿಲ್ಲ. ಹಂಗಾಗಿ ಚೈತು ಒಬ್ಬಳೇ ಹೋಗೋದಿತ್ತು, ಅವಳೊಬ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದಿತ್ತು ಅಷ್ಟೇ. ಜೊತೆಗೆ ಇಡ್ಲಿನೂ ಕೂಡ ಫಸ್ಟು ಒಂದೇ ಒಂದು ಪ್ಲೇಟ್ ಹಾಕಿ ಮಾಡಿದ್ದೆ. ಅದು ಕರೆಕ್ಟಾಗಿ ಆಗಿ ಬಂತು, ಅಂದರೆ ಚೆನ್ನಾಗಿತ್ತು, ಸಾಫ್ಟಾಗೇ ಇತ್ತು, ತುಂಬ ಗಟ್ಟಿ ಅಂತ ಅನಿಸಿಲ್ಲ, ಏನೂ ಇರಲಿಲ್ಲ. ಹಾಗಾಗಿ ಓಕೆ ಇಡ್ಲಿನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮತ್ತೆ ಇಡ್ಲಿ ಬೇಯೋದಕ್ಕಿಟ್ಟು ಹಾಗೆ ಏನೇನು ಬಾಕ್ಸ್ಗಳೆಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲನೂ ಕೂಡ ಫಿಲ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ನನಗೇನಾದರೂ ಕೆಲಸಗಳಿದ್ರೆ ಅಡುಗೆ ಮನೆಗೆ ಬಂದಾಗ ಮಾಡಿದ್ವಿ ಅಂತ, ಇಲ್ಲ ಅಂದರೆ ಮತ್ತೆ ಬೇರೆ ಬೇರೆ ಕೆಲಸಗಳು ಬರುತ್ತೆ. ಆ ಕೆಲಸದಲ್ಲಿ ಈ ಕೆಲಸಗಳು ಮರ್ತೋಗುತ್ತೆ, ಮತ್ತು ಇದಿಲ್ಲ ಅದಿಲ್ಲ ಅಂತ ಹುಡ್ಕೋದಾಗ ಹೋಗ್ಬಿಡುತ್ತೆ. ಹಂಗಾಗಿ ಫ್ರೀ ಇದ್ದಾಗ ಅಡುಗೆ ಮನೇಲಿ ಏನಾದರೂ ಕೆಲಸಗಳಿತ್ತಾ ಅಥವಾ ಬೇರೆ ಏನಾದರೂ ಕೆಲಸಗಳು ಕ್ಲೀನಿಂಗು ಇದ್ದಾಗ
ಮಾಡ್ಕೊತಾ ಇರ್ತೀನಿ. ಹೀಗೆ ಎಲ್ಲನೂ ಕೂಡ ಏನೇನು ಖಾಲಿಯಾಗಿತ್ತು ಎಲ್ಲನೂ ಕೂಡ ಹಾಕಿಟ್ಬಿಟ್ಟು ಆನಂತರ ಸಾಂಬಾರು ಕೂಡ ಚೆನ್ನಾಗಿ ಬೆಂದಾಗಿತ್ತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸಾಂಬಾರು. ನೀವು ಕೂಡ ಟ್ರೈ ಮಾಡಿ. ಇಡ್ಲಿ ಜೊತೆ ನಿಜವಾಗ್ಲೂ ಚೆನ್ನಾಗಿತ್ತು. ನನ್ನ ಮಗಳು ಅದೇ ಸ್ವಲ್ಪ ರುಚಿಯಲ್ಲೂ ವ್ಯತ್ಯಾಸ ಆದರೂ ನನ್ನ ಮಕ್ಕಳು ಇಬ್ಬರು ಕೂಡ ಅದನ್ನು ಕಂಡುಹಿಡಿತಾರೆ ಬೇಗನೆ. ಅದನ್ನು ಬೇಗ ಕಂಡುಹಿಡಿದು ಹೇಳುವಂಥದ್ದು ಇರುತ್ತೆ, ಅಮ್ಮ ಹಿಂಗೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಹಾಗಾಗಿ ಎಲ್ಲೋ ಒಂಚೂರು ಟೇಸ್ಟ್ ಚೇಂಜ್ ಆಗಿತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇವತ್ತು ಚೈತು ಒಬ್ಬಳೇ ಸ್ಕೂಲ್ಗೆ ಹೋಗೋದ್ರಿಂದ ಅವಳೊಬ್ಬಳಿಗೆ ತಿಂಡಿ ಕೊಟ್ಟಿದ್ದಂಥದ್ದು. ಅಂದರೆ ಒಬ್ಬರು ಸ್ಕೂಲ್ಗೆ ಹೋಗೋದಿದ್ರೆ ಏನಾಗುತ್ತೆ, ಬೇಗ ಬೇಗ ಕೆಲಸ ಆಗೋಗ್ಬಿಡುತ್ತೆ ನನಗಂತೂ. ಯಾಕಂದರೆ ಒಂದು ಕಡೆ ಚಿಂಟುಗೆ ಎದೋಳೋ, ರೆಡಿ ಆಗೋ, ಅವನಿಗೆ ರೆಡಿ ಮಾಡಿಸು, ಮತ್ತು ಅವ್ನ ಬಾಕ್ಸ್ಗೆ ಹಾಕೋ, ಅವ್ನಿಗೆ ತಿನ್ನೋದಕ್ಕೆ ಕೊಡು, ಅವನದೇ ಲೇಟ್ ಆಗುತ್ತೆ. ಚೈತು ಬೇಗ ಬೇಗ ಆಗಿಬಿಡ್ತಾಳೆ, ಬಟ್ ಚಿಂಟು ಮಾತ್ರ ಸ್ವಲ್ಪ ಲೇಟು. ಓಕೆ ಫ್ರೆಂಡ್ಸ್, ಇವತ್ತು ಡೇ ಬಂದು ಬುಧವಾರ. ಇವತ್ತು ಡೇ ಬಂದು ಬುಧವಾರ. ಟೈಮ್ ಬಂದು 12:45 ಆಯಿತು. ಇನ್ನೇನು 1 ಗಂಟೆಗೆ ಒಂದು 15 ಮಿನಿಟ್ಸ್ ಇದೆ. ನಮ್ಮ ಮರಿಗೌಡರು ಸ್ಕೂಲಿಗೆ ಹೋಗಿಲ್ಲ. ಕೆಮ್ಮು ಅಮ್ಮನಿಂದ ಈಗ ಮಗನಿಗೆ. ಹಿಂಗೆ ಬಂದರೆ ಒಂದು ಸರಿ ಬಂದರೆ ಅದು ಎಲ್ಲರಿಗೂ ಬಂದು ಮುಟ್ಸಿ ಹೋಗಬೇಕು ಅನ್ನೋತ್ತಲ್ಲ, ಹಾಗೆ ಏನೇ ಬಂದರೂ ಒಂದು ಕಡೆಯಿಂದ ಮುಟ್ಸಿ ಹೋಗೋಂಗೆ. ಹಾಗಾಗಿ ಇವತ್ತು ಸ್ವಲ್ಪ ಹಾಲಿಡೇ ಚಿಂಟುಗೆ. ಯಾಕಂದರೆ ನಮ್ಮ ಮಕ್ಳ ಕೆಮ್ಮು ಸ್ವಲ್ಪ ಇದೆ ಅಂತ ಹೇಳಿ ನಾವು ಕಳಿಸೋದು, ಅವ್ರು ಕೆಮ್ಮೋದು, ಅವರಿಂದ ಬೇರೆಯವ್ರಿಗಾಗೋದು, ಸುಮ್ಮನೆ ಯಾಕೆ ತೊಂದರೆ. ಇದೊಂದು ಸೌಂಡು ಬೆಳಗ್ಗೆಯಿಂದ ಹಿಂಗೆ ಸೌಂಡ್ ಇರೋದ್ರಿಂದ ನಾನು ಮಾತಾಡೋಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್. ಫೈನಲಿ ನನ್ನ ಕಿಚನ್ ಕ್ಲೀನಿಂಗ್ ಎಲ್ಲ ಕೆಲಸ ಮುಗಿತು. ಬೆಳಗ್ಗೆಯಿಂದ 12:45ವರೆಗೂ ಇದೇ ಕೆಲಸ ಮಾಡ್ತಿದ್ರಾ ಅಂತ ಕೇಳೋಕ್ಕೆ ಹೋಗಬೇಡಿ. ಇಲ್ಲ, ಸ್ವಲ್ಪ ಕೆಲಸ ಇದು ಕೆಳಗಡೆ ಇತ್ತು, ಹಂಗಾಗಿ ಕೆಳಗಡೆ ಕೆಲಸಕ್ಕೆ ಹೋಗಿದ್ದೆ. ಅಲ್ಲೆಲ್ಲ ಮುಗಿಸಿ ಮಾಡಿ ಬಂದು ಆಮೇಲೆ ನಾನು ಕಿಚನ್ ಕ್ಲೀನಿಂಗ್ ಕೆಲಸ ಮುಗಿಸಿದ್ದಂಥದ್ದು. ಇನ್ನೇನು ನಾನು ನನ್ನ ಮಗ ಇಬ್ಬರೇ ಇವಾಗ ಊಟಕ್ಕೆ. ಬೆಳಿಗ್ಗೆ ಮಾಡಿ ನಮ್ಮಪ್ಪ ಗೊತ್ತಿಲ್ಲ ಬರ್ತಾರಾ ಇಲ್ವಾ ಅಂತ. ಬೆಳಿಗ್ಗೆ ತಿಂದಿಲ್ಲ ಅವರು. ಸೌಂಡು ಬೆಲ್ಲದ ಸಿರಪ್ ಖಾಲಿಯಾಗಿತ್ತು, ಹಾಗಾಗಿ ಬೆಲ್ಲದ ಸಿರಪ್ ಮಾಡಿದ್ದಾಯಿತು. ಏನಿಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಗಟ್ಟಿಯಾದಾಗ ಏನು ಮಾಡಬೇಕು, ಒಂಚೂರು ನೀರು ಹಾಕ್ಬಿಟ್ಟು ಮತ್ತೆ ಕುದಿಸ್ಬೇಕು. ಎಷ್ಟೋ ಜನ ಕೇಳ್ತಾ ಇರ್ತೀರ, ಇದನ್ನು ಹದ ಯಾವ ರೀತಿ ನಾವು ನೋಡ್ಕೋಬೇಕು ಸುಷ್ಮಾ, ಹದ ಹೇಗೆ ನೋಡ್ಕೋಬೇಕು ಅಂತ. ಅದಕ್ಕೆ ಒಂದು ಸಿಂಪಲ್ಲಾಗಿ ತೋರಿಸ್ಕೊಡ್ಬೇಕು ಅಂದರೆ ಒಂದೇ ಒಂದು ನಿಮಿಷ ತೋರಿಸ್ಕೊಟ್ಬಿಡ್ತೀವಿ. ಎಲ್ಲರೂ ಕೇಳ್ತಾ ಇರ್ತೀರ ಯಾವ ರೀತಿಯಾಗಿ ಸಿರಪ್ನ ಮಾಡ್ಕೋಬೇಕು ಸುಷ್ಮಾ, ಅದು ಹೇಗೆ ಗೊತ್ತಾಗಬೇಕು ಇದು ಸಿರಪ್ಪು ಆಗಿದೆ ಅಂತ ಕೇಳ್ತಾನೆ ಇರ್ತೀರ. ನಾನು ಹೇಳಿದ್ದೀನಿ, ಬಟ್ ಎಷ್ಟೋ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಸರಿ ನಾನು ಅಂದ್ಕೊಂಡಿದ್ದೀನಿ ನೀರು ಮೇಲೆ ಇಟ್ಟು ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಅಂತ. ಇವಾಗ ಇಲ್ಲಿ ನಾನು ಉಂಡೆ ಬೆಲ್ಲನ ಹಾಕಿ ಚೆನ್ನಾಗಿ ಅದರಲ್ಲಿ ಒಂದು ಉಂಡೆ ಬೆಲ್ಲದ ಕುಟ್ಬಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿದ್ದೆ. ಹಾಕಿದ್ಮೇಲೆ ಇಲ್ಲಿ ನೋಡಿ ಈ ಹದದಲ್ಲಿದೆ. ನಿಮಗೆ ಹಿಂಗೆ ತೋರಿಸಿದ್ರೆ ಹದ ಗೊತ್ತಾಗೋದಿಲ್ಲ ಅಲ್ವಾ. ಈಗ ಒಂದು ಸ್ವಲ್ಪ ಇದು ಬಿಸಿ ಇದೆ, ಇನ್ನೂ ತೋರಿಸಿ ನೋಡಿ. ಇವಾಗ ಈ ಥರ ನೀರು ಮೇಲೆ ನಾವು ಪಾಕ ಹಾಕಿದ್ವಿ, ಬೆಲ್ಲದ ಸಿರಪ್ ಹಾಕಿದ್ವಿ. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಇದು ನಿಮಗೆ ಒಂದು ಸ್ವಲ್ಪ ಯಾವ ಥರ ಅಂದರೆ ಹಾಕಿದ ತಕ್ಷಣ ಕೂತ್ಕೊತಾ ಇದೆ. ಒಂದು ಲೇಯರ್ ಇದು ಮೇಲೆ ಹೋಗಿದೆ ಬೆಳೆ. ಹಾಕಿದ ತಕ್ಷಣ ನೋಡಿ ಕರಗ್ತಾ ಇಲ್ಲ ನೀರಲ್ಲಿ. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳುವೂ ಅಲ್ಲ. ಇದನ್ನು ಕೈಯಲ್ಲಿ ಎತ್ತಕ್ಕೂ ಆಗಲ್ಲ, ಉಂಡೆನೂ ಕೂಡ ಮಾಡೋಕ್ಕಾಗಲ್ಲ. ಈ ಸೌಂಡಲ್ಲಿ ನಾನು ಹೇಳೋದು ಕೇಳಿಸುತ್ತಲ್ಲ ಗೊತ್ತಿಲ್ಲ ನೋಡಿ. ನೀರಲ್ಲಿ ಹಾಕಿದ ತಕ್ಷಣ ಕರಗಲ್ಲ, ಗಟ್ಟಿಯಾಗಲ್ಲ, ಉಂಡೆ ಆಗಲ್ಲ. ಮತ್ತು ನೀವು ಹಿಂಗೆ ಹೇಳಿದ್ರೆ ಒಂಥರ ಜೆಲ್ಲಿ ಥರ ಬರುತ್ತಿದ್ದು, ಬಟ್ ಕೈಯಲ್ಲಿ ಎತ್ತಕ್ಕಾಗಲ್ಲ, ಜೆಲ್ಲಿ ಥರ. ಈ ಒಂದು ಹದದಲ್ಲಿ ಇದ್ದರೆ ನೋಡಿ, ನೀವು ಹೆಂಗೆ ಎಳ್ಕೊಂಡು ಹೋಗ್ತೀರಾ ಹಂಗೆ ಹೋಗುತ್ತೆ. ಈ ಹದದಲ್ಲಿ ಇದ್ದಾಗ ಇದು ಬೆಲ್ಲದ ಸಿರಪ್ ಸರಿಯಾಗಿದೆ ಅಂತ. ಅದೇನಾದರೂ ಹಾಕಿದ ತಕ್ಷಣ ನೀರಲ್ಲಿ ಕರ್ಗೋಗ್ತಿದೆ ಅಂದರೆ ಇನ್ನೊಂಚೂರು ಆಗಬೇಕು ಅಂತ. ಹಾಕಿದ ತಕ್ಷಣ ತುಂಬ ಗಟ್ಟಿ ಆಗೋಯ್ತು ಅಂದರೆ ಇದು ಗಟ್ಟಿ ಪ್ಯಾಕ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕುದಿಸ್ಕೊಂಡು ಇಟ್ಕೋಬೇಕು. ಒಟ್ಟು ಚೆನ್ನಾಗಿ ಕುದಿಸ್ಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ, ಕುದಿಸಿ. ಆವಾಗ ನೀವು ಆರಾಮ್ಸಾಗಿ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೋಬೋದು. ಏನಂದರೆ ಜಾಸ್ತಿ ಏನಾದರೂ ಬೆಲ್ಲದ ಸಿರಪ್ ಮಾಡಿದರೆ ಒಂದು ದೊಡ್ಡ ಗ್ಲಾಸಿನ ಜಾರ್ಗಳಲ್ಲಿ ಈ ಥರ ಇಟ್ಬಿಟ್ಟು ಎತ್ತಿಟ್ಬಿಡಿ ಸಪ್ರೇಟು. ಫ್ರಿಜ್ಜಲ್ಲಾದರೂ ಇಟ್ಕೊಳ್ಳಿ ಅಥವಾ ಹೊರಗಡೆನಾದರೂ ಇಟ್ಕೊಳ್ಳಿ. ಡೈಲಿ ಯೂಸ್ ಮಾಡೋದಕ್ಕೆ ಒಂದು ಸ್ಮಾಲ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡು ಯೂಸ್ ಮಾಡ್ತಾರೆ. ಯಾವಾಗ ಅದು ಹಾಳಾಗಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಮರೆತು ಅದಕ್ಕೆ ನೀರೋ ಸ್ಪೂನೋ ಏನಾದರೂ ಒಂಚೂರು ತಾಕಿದ್ರೆ ಬಿದ್ದರೆ ಬೂಸ್ಟ್ ಬಂದು ಹಾಳಾಗ್ಬಿಡುತ್ತೆ. ಬೆಸ್ಟು ನೀವು ಫ್ರಿಜ್ಜಲ್ಲೇ ಇಟ್ಕೊಂಬಿಡಿ, ಸ್ಟಾರ್ಟಿಂಗ್ ಗೊತ್ತಾಗದೇ ಇರೋರು ಯೂಸ್ ಮಾಡೋದು ಹೇಗೆ ಅಂತ. ಹಾಗಾಗಿ ಬೆಲ್ಲದ ಸಿರಪ್ ಖಾಲಿಯಾಗಿತ್ತು. ಸಿರಪ್ ರೆಡಿ ಮಾಡಿ ಒಂಚೂರು ತಣ್ಣಗಾಗಬೇಕಿದು. ಬಿಸಿ ಇದೆ ಸಖತ್ತು. ತಣ್ಣಗಾದಮೇಲೆ ಇದನ್ನು ಸೋಸಿ ಇಟ್ಕೊತೀನಿ. ಯಾಕಂದರೆ ಅದು ತರಿಯಾಗಿ ಮರಳು ಥರ ಇರುತ್ತೆ.
ಕಿಚನ್ ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತು. ಸ್ವಲ್ಪ ಇಡ್ಲಿ ಇದೆ, ದೋಸೆ ಒಂಚೂರು ಹಿಟ್ಟಿದೆ, ಇಡ್ಲಿ ಹಿಟ್ಟು ಒಂದೆರಡು ದೋಸೆ ಹಾಕ್ಕೊಂಡ್ರೆ ಮುಗೀತು. ನನಗೂ ನನ್ನ ಮಗನಿಗೂ ಸಾಂಬಾರಿದೆ, ಎಲ್ಲ ಇದೆ. ಕಿಚನ್ ಕ್ಲೀನಿಂಗ್ ಕೆಲಸನೂ ಕೂಡ ಮುಗೀತು. ಈಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಧ್ಯಾಹ್ನ ಎಲ್ಲ ಸ್ವಲ್ಪ ಕೆಲಸ ಇತ್ತು. ನಾನು ಆಲ್ರೆಡಿ ಹೇಳಿದಾಗೆ ಸುಮಾರು ಕೆಲಸ ಮಾಡ್ತಾಯಿರ್ತೀನಿ. ನೀವು ಕೂಡ ಕೇಳ್ತಾಯಿದ್ರಿ, ಯಾರೋ ಒಬ್ಬರು ನನಗೆ ಕೇಳಿದ್ರಿ, ಸುಷ್ಮಾ ಮಾಲ್ಟ್ ನೀವು ಮಾಡ್ತಾ ಇಲ್ವಾ ಅಂತ. ಮಾಡ್ತಾಯಿದ್ದೀನಿ, ಅದರದ್ದೇ ಬ್ಯುಸಿ ಇರ್ತೀನಿ. ಹಾಗಾಗಿ ಟೈಮ್ ಸಿಕ್ಕಾಗ ವೀಡಿಯೋಸ್ ಮಾಡ್ಕೊಳ್ಳೋದು, ಶೇರ್ ಮಾಡೋದು, ಆ ಥರ ಮಾಡ್ತಾ ಇರೋವಂಥದ್ದು. ಒಂಥರ ಬೆಳಿಗ್ಗೆ ಮನೆ ಕೆಲಸ ಇರುತ್ತೆ, ಮಧ್ಯಾಹ್ನ ಕೆಳಗಡೆ ಕೆಲಸ ಇರುತ್ತೆ, ಮತ್ತು ರಾತ್ರಿ ಬಂದರೆ ಮಕ್ಳಿಗೆ ಓದಿಸೋದು, ಈ ಥರದ್ದು ಏನಾದರೂ ಅಡುಗೆ ಊಟ ಇಂಥದ್ದೇ ಇರುತ್ತೆ. ಏನಾದರೂ ಒಂದು ತಿನ್ನಬೇಕು ಅನಿಸ್ತಾಯಿತ್ತು. ಸಂಜೆ ಆದಾಗ ಯಾಕೋ ಅನ್ನ ಸಾರು ತಿನ್ನೋಕೆ ಬೇಜಾರಾಗ್ತಾಯಿತ್ತು, ಏನಾದರೂ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಆ ಟೈಮಲ್ಲಿ ಮನೇಲಿ ಹೇಗೂ ಸೀಗಡಿ ಇತ್ತು. ಓಕೆ, ಸೀಗಡಿದು ಗೊಜ್ಜು ಮಾಡ್ಕೊಂಬಿಡೋಣ ಅಂತ. ಒಂಥರ ಚಟ್ನಿ ಪುಡಿ ಥರನೇ ಬರುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಫ್ರೈ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಕಡಲೆಬೇಳೆ. ಒಂಥರ ಮೂಡ್ ಸ್ವಿಂಗ್ಸ್ ಅಂತಾರಲ್ಲ ಹಾಗೆ. ಕೆಲವೊಂದು ಟೈಮಲ್ಲಿ ತಿನ್ನಬೇಕು ಅನಿಸುತ್ತೆ ಏನಾದರೂ, ಬಟ್ ಏನು ತಿನ್ನಬೇಕು ಅಂತ ನಂಗೆ ಗೊತ್ತಾಗಲ್ಲ. ಹೊರಗಡೆ ತಿನ್ನಬೇಕು ಅಂತಲೂ ಅನಿಸಲ್ಲ, ಮನೇಲಿ ಮಾಡ್ಕೋಬೇಕು ಅಂತಲೂ ಅನಿಸಲ್ಲ. ಮನೆಯವ್ರು ಏನಾದರೂ ಫ್ರೀಯಾಗಿ ಬಂದರೆ ಅಟ್ಲೀಸ್ಟ್ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೆ. ಅವ್ರು ನೋಡಿದ್ರೆ ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇವತ್ತು. ಮನೇಲಿ ತಿಂಡಿನೇ ತಿಂದಿಲ್ಲ ಇವತ್ತು. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಅವರು ಬರೀ ನಮ್ಮದೇ ಮನೇಲಿ. ಹಾಗಾಗಿ ನನಗೆ ಏನು ತಿನ್ನಬೇಕು ಅಂತ ಬೇಜಾರಾಗ್ತಾಯಿತ್ತು. ಅದಕ್ಕೆ ಇದೊಂದು ಗೊಜ್ಜು ಮಾಡ್ಕೊಂಡು ತಿನ್ನೋಣ, ಸುಮಾರು ದಿನ ಆಯಿತು ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಡಲೆಬೇಳೆ, 1.5 ಸ್ಪೂನಷ್ಟು ಕಡಲೆಬೇಳೆ, ಬೆಳ್ಳುಳ್ಳಿ ಒಂದು 10ರಿಂದ 3, 6, 9, 10, 12, ಒಂದು 15 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯ, ಇದು ಕಡಲೆಬೇಳೆ 1.5 ಸ್ಪೂನಷ್ಟು, ಜೀರಿಗೆ ಒಂದು ಅರ್ಧ ಸ್ಪೂನ್, ಕಾಳುಮೆಣಸು ಅರ್ಧ ಸ್ಪೂನ್, ಸೋಂಪು 1/4 ಟೀ ಸ್ಪೂನ್, ಹಾಗೆ ಧನಿಯಾ, ಆಮೇಲೆ ಕರಿಬೇವು ಸ್ವಲ್ಪ. ಇಲ್ಲಿ ಧನಿಯಾ ಬಂದು ಒಂದು 3 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ನಾನು ಖಾರದ ಪುಡಿ ಬಳಸೋದ್ರಿಂದ ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ. ಖಾರದ ಪುಡಿ ಬಳಸೋದು ಬೇಡ ಅಂದರೆ ನೀವು ಈ ಒಂದು ಹುರಿಯೋ ಅದರಲ್ಲೇ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋಬೋದು. ಬಟ್ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊಳ್ತೀನಿ, ಹಾಗಾಗಿ ಮೆಣಸಿನ್ಕಾಯಿ ಹಾಕಿಲ್ಲ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ಸೀಗಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಸೀಗಡಿ ಅಂದರೆ ಸಣ್ಣ ಸಣ್ಣ ಪ್ರಾನ್ಸ್ ಟೈಪಲ್ಲಿ ಇರುತ್ತಲ್ಲ ಅದು, ಈ ಥರ ಇರುತ್ತಲ್ವ ಇದು. ಈ ಸೀಗಡಿನ ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಯಾಕಂದರೆ ಇದನ್ನು ಪೌಡ್ರ್ ಮಾಡ್ಕೊಳ್ತೀವಿ, ಹಾಗಾಗಿ ಜೊತೆಲ್ಲ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಈ ಸ್ಮೆಲ್ಲಿಗೆ ಇಲ್ಲಿ ಬಂದು ಕೂರೋ ಬದಲು ಹೋಗಿ ರೂಮಲ್ಲಿ ಕುತ್ಕೊಂಡು ಓದಿದ್ರೆ ಬೇಡ ಅನ್ನತ್ತ. ನೋಡ್ಬೇಕು, ಅದ್ರ ಸ್ಮೆಲ್ಲು ಬೇಕು, ಅದ್ರ ಜೊತೆಗೆ ಡವ್ವು ಬೇಕು ಅಲ್ಲ, ಆ ಡವ್ನು ಕೂಡ ಮಾಡಬೇಕು. ಇದು 8:45 ಆಯಿತು. ಹಾಗಾಗಿ ಇವಾಗ ಈ ಒಂದು ರೆಸಿಪಿ ಮಾಡೋಣ ಅಂತ ಬಂದ್ವಿ. ತಲೆ ನೋಡ್ತಾಯಿತ್ತು, ಹಾಗಾಗಿ ರೋಲನ್ನು ಹಾಕ್ಕೊಂಡಿದ್ದೀನಿ. ಮಾತ್ರ ಎಲ್ಲ ತೊಗೊಳ್ತಾ ಇರೋದಕ್ಕೋ ಏನೋ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇದೆ ನನಗೆ. ಒಂಥರ ವಾಮಿಟ್ ಫೀಲ್ ಆಗುತ್ತೆ, ಊಟ ಸೇರೋದು ಇಷ್ಟ ಆಗ್ತಾ ಇಲ್ಲ. ಸೊ ಯಪ್ಪ, ಅದಕ್ಕೆ ಈ ಮಾತ್ರೆ ತೊಗೊಳ್ಳೋಂಥ ಒಂದು ನಮ್ಮ ಲೈಫ್ನ ತೊಗೊಂಬರ್ಬಾರ್ದು. ಅದರಂಥ ವರ್ಸ್ಟ್ ನೋಡಿಲ್ಲ. ಈಗ ಆಯಿತು, ಫ್ರೈ ಆಗಿದೆ. ಈಗ ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ಹೌದು, ಈ ಕರ್ಮೀನ್ ಬರುತ್ತಲ್ಲ, ಒಣಗಿರೋ ಮೀನು, ಅದ್ರದ್ದು ಹಸಿ ಅವರೆಕಾಯಿ ಹಾಕಿ, ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ. ಇದು ನಾಕೊಂಡು ಇನ್ನೂ ಹೊರಗಡೆ ಸ್ಮೆಲ್ ಇದೆ. ಇದಕ್ಕೆ ನಾನು ಹುಚ್ಚೆಳ್ಳೆಣ್ಣೆ ಬಳಸ್ತಾ ಇದ್ದೀನಿ, ನಾರ್ಮಲ್ ಎಣ್ಣೆ ಹಾಕ್ತಾ ಇಲ್ಲ. ರಿಫೈನ್ಡ್ ಫ್ಲವರ್ಸ್ ಎಲ್ಲ ಬೇಡ, ಹುಚ್ಚೆಳ್ಳೆಣ್ಣೆ ಇರಲಿ ಅಂತ
ಈಗ ಇಲ್ಲಿ ನಾನು ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ. ಆನಂತರ ಸಾಸಿವೆ, ಕರಿಬೇವಿನ ಸೊಪ್ಪು, ನೀವು ಬೆಳ್ಳುಳ್ಳಿನೂ ಕೂಡ ಈ ಟೈಮಲ್ಲೂ ಹಾಕ್ಕೋಬೋದು. ನಾನು ಪೌಡ್ರ್ ಮಾಡ್ಬೇಕಾದ್ರೆ ಬೆಳ್ಳುಳ್ಳಿ ಹಾಕಿದ್ನಂತೆಲ್ಲ ಹೇಳಿ ಬೆಳ್ಳುಳ್ಳಿ ಇಲ್ಲಿ ಹಾಕಿಲ್ಲ. ಸ್ವಲ್ಪ ಅರಿಶಿಣದ ಪುಡಿ, ಸಾಸಿವೆ, ಕರಿಬೇವು, ಅರಿಶಿಣದ ಪುಡಿ ಇದಿಷ್ಟನ್ನು ಕೂಡ ಎಣ್ಣೆಗೆ ಹಾಕಿದ ನಂತರ ಇಲ್ಲಿ ನಾನು 1 ಗಡ್ಡೆಯಷ್ಟು ಈರುಳ್ಳಿ, 2 ನಾಟಿ ಟೊಮೆಟೊನೂ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ನನಗೆ ಒಂದೊಂದ್ಸರಿ ಏನಾದರೂ ಒಂಥರ ಬಾಯಿ ಕೆಟ್ಟಾಗ ಏನಾದರೂ ತಿನ್ನಬೇಕು ಅನಿಸ್ತಾ ಇರುತ್ತೆ. ಒಂದ್ಸರಿ ತುಂಬ ಏನಾದರೂ ಖಾರವಾಗಿ ಏನಾದರೂ ಒಂಥರ ಸ್ಪೆಷಲಾಗಿ ಬೇಕು ಅನಿಸ್ತಾ ಇರುತ್ತೆ. ಆ ಟೈಮಲ್ಲಿ ನಾನು ಇಲ್ಲಾಂದರೆ ಟೊಮೆಟೊ ಹಣ್ಣು ಹಾಕಿ ಉಪ್ಸಾರು ಖಾರ ಮಾಡ್ಕೊಳ್ತೀನಿ. ಬರೀ ಟೊಮೆಟೊ ಹಣ್ಣು ಅಂದರೆ ಉಪ್ಸಾರು ಖಾರ ಯಾವ ರೀತಿ ಮಾಡ್ತೀವಿ ಅದಕ್ಕೆ ಬೇಯಿಸಿರೋವಂಥ ಟೊಮೆಟೊ ಹಣ್ಣನ್ನ ಸೇರಿಸ್ಬಿಟ್ಟು ರುಬ್ಬಿಟ್ಟು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿನ್ನೋದಿರುತ್ತೆ. ಇಲ್ಲಾಂದರೆ ಈ ಥರದ್ದು ಏನಾದರೂ ಒಂದು ಸೀಗಡಿದು ಪೌಡರ್ ಮಾಡ್ಕೊಂಡು ತಿನ್ನೋದಿರುತ್ತೆ. ಇಲ್ಲಾಂದರೆ ಒಣಮೀನು ಬರುತ್ತೆ ನೋಡಿ, ಅದು ಭಾಳ ಇಷ್ಟಪಡ್ತಾ ಇರ್ತೀನಿ ನಾನು. ಒಂಥರ ಏನೋ ಈ ಥರದ್ದೆಲ್ಲ ಮಾಡ್ಕೊಂಡು ಈ ಚಳಿಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆ ಒಂದು ವಾತಾವರಣಕ್ಕೆ ತಿಂದ್ಬಿಟ್ಟು ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾನು ಇವತ್ತು ಸೀಗಡಿದು ಗೊಜ್ಜು ಅಂತಲೇ ಹೇಳ್ಬೋದು. ಇದನ್ನು ಗೊಜ್ಜು ಥರ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದ ನಂತರ ಇದಕ್ಕೆ ನಾನೇನು ಮೊದಲು ಹುರಿದಿಟ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಪೌಡ್ರು ಮಾಡಿಕೊಂಡು ಇವಾಗ ಅದನ್ನು ಈ ಒಂದು ಈರುಳ್ಳಿ ಟೊಮೆಟೊಗೆ ಸೇರಿಸ್ಕೊಂಡೆ. ನೀವು ಇದಕ್ಕೆ ಸ್ವಲ್ಪ ಅಷ್ಟೇ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಇದು ಆದಷ್ಟು ಹೇಗಿರಬೇಕು ಅಂದರೆ ನಾವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನಬೇಕಾದ್ರೆ ಚಟ್ನಿ ಪುಡಿ ಕಲಿಸ್ಕೊಂಡು ತಿಂತೀವಲ್ಲ ಆ ರೀತಿ ಹದದಲ್ಲಿ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಹಾಗಾಗಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಹಾಕಿದರೆ ಅದು ರುಚಿನೇ ಹೊಟ್ಟೋಗ್ಬಿಡುತ್ತೆ. ಒಂದೇ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಹಂತದಲ್ಲಿ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸಿದ್ರೆ ಸೂಪರಾಗಿರುತ್ತೆ. ನನಗಂತೂ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾರಿಗೆಲ್ಲ ಈ ಸೀಗಡಿ, ಕರಿಮೀನು ಅಂದರೆ ಈ ಒಣ ಮೀನೆಲ್ಲ ಇಷ್ಟ ಆಗುತ್ತಲ್ಲ ಅಂಥವ್ರು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಇಷ್ಟಪಡ್ತೀರಾ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಗುರುವಾರ ಮಧ್ಯಾಹ್ನದಿಂದ. ಯಾಕಂದರೆ ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಇತ್ತು. ಜೊತೆಗೆ ನಾನು ನಿಮಗೆ ಹೇಳಿದಾಗೆ ಹಿಂದಿನ ದಿನವೂ ನನಗೆ ಮಾಲ್ಟಿ ಕೆಲಸಗಳು ಸುಮಾರಿತ್ತು ಕೆಳಗಡೆ. ಹಾಗೆ ಕೆಳಗಡೆನೂ ಇನ್ನೂ ಬೆಳಿಗ್ಗೆಲ್ಲ ಕೆಲಸ ಇತ್ತು. ಅದೆಲ್ಲ ಮುಗಿಸಿ ಮಧ್ಯಾಹ್ನ ಬಂದು ಇಲ್ಲಿ ನನಗೆ ನನ್ನ ಮಗನಿಗೆ ಇಬ್ಬರಿಗೆ ಊಟ ಇದ್ದಿತ್ತು. ಬೆಳಿಗ್ಗೆ ಪೊಂಗಲ್ ಮಾಡಿದ್ದೆ. ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ನಮಗೆ ಬರೀ ಚಿಕನ್ ಕೊಟ್ಟು ಕಳಿಸಿದ್ರು. ನಾನು ಬಿರಿಯಾನಿ ತಿನ್ನಬೇಕು ಅಂತ ಹಿಂದಿನ ದಿನವೇ ಹೇಳ್ತಿದ್ದೆ. ಅವರಿಗೆ ಟೈಮ್ ಇಲ್ಲ ಇವಾಗ ಏನು ಅಡುಗೆ ಮಾಡೋವಂಥದ್ದು. ಒಂದೊಂದ್ಸರಿ ನಮಗೆ ನಾವು ಮಾಡಿದ್ದೆ ಅಡುಗೆ ಊಟ ತಿಂದು ಬೇಜಾರಾಗ್ತಾ ಇರುತ್ತೆ. ಆ ಟೈಮಲ್ಲಿ ಯಾರಾದರೂ ಮಾಡಿಕೊಟ್ರೆ ಸಾಕು ಅನಿಸ್ತಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರು ಫ್ರೀ ಇಲ್ದಿರೋ ಕಾರಣಕ್ಕೆ ನಾನೇ ಒಂದು ಚಿಕನ್ ಗ್ರೇವಿ ಸಿಂಪಲಾಗಿ ಏನಾದರೂ ಒಂದು ಮಾಡ್ಕೊಂಬಿಡೋಣ ಅಂತ ಬೆಳಗ್ಗೆದು ಏನೋ ಒಂದು ಸ್ವಲ್ಪ ಪೊಂಗಲ್ ಇತ್ತು. ಆ ಪೊಂಗಲ್ಗೆ ಇದೊಂದು ಚಿಕನ್ ಫ್ರೈ ಥರ ಮಾಡ್ಕೊಂಬಿಡೋಣ, ರುಬ್ಬೋದು ಏನೂ ಬೇಡ, ಹಾಗೆ ಮಸಾಲ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋವಂಥದ್ದು. ಈಗ ಇಲ್ಲಿ ನಾನು ಫಸ್ಟು ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡಿರೋವಂಥದ್ದು, ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು ಹಾಕಿ ಆನಂತರ ಪೆಪ್ಪರ್ ಪೌಡರ್ನ ಸೇರಿಸಿರೋವಂಥದ್ದು, ಕಾಳು ಮೆಣಸಿನ ಪುಡಿ ಹಾಕಿಬಿಟ್ಟು ತೊಳೆದಿಟ್ಟಿರೋವಂಥ ಚಿಕನ್ನ ಸೇರಿಸಿ ಸ್ವಲ್ಪ ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಹಾಗೆ ಎಣ್ಣೆಲಿ 1-2 ನಿಮಿಷ ಫ್ರೈ ಮಾಡಿಬಿಟ್ಟು ಕುಕ್ಕರಲ್ಲಿ 1 ವಿಷಲ್ ಹಾಕ್ಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಕ್ಕರಲ್ಲಿ 1 ವಿಷಲ್ ಹಾಕ್ಸ್ಕೊಂಡ್ರೆ ನಾವು ತುಂಬ ಹೊತ್ತು ಕಡಾಯಲ್ಲಿ ಏನಾದರೂ ಫ್ರೈ ಮಾಡಬೇಕಾದ್ರೆ ಹುರಿಬೇಕಾದ್ರೆ ಬೇಯಿಸ್ಬೇಕು ಅನ್ನೋದಿರೋದಿಲ್ಲ, ಬೇಗ ಆಗುತ್ತೆ. ನನಗೇನಾದರೂ ಹೊಟ್ಟೆ ಹಶ್ವಾದಾಗ ಬೇಗ ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು 1 ವಿಷಲ್ ಹಾಕ್ಸ್ಬಿಡ್ತೀನಿ. ಈ ಥರ 1 ವಿಷಲ್ ಹಾಕ್ಸಿದ್ರೆ ಬೇಗ ಆಗೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ 1 ವಿಷಲ್ ಹಾಕ್ಸ್ಬಿಡ್ತೀನಿ. ಆನಂತರ ಇವಾಗ ಇಲ್ಲಿ ಕಡಾಯಿಗೆ ಒಗ್ಗರಣೆ ಮಾಡ್ಕೊತಾ ಇರೋವಂಥದ್ದು. ಒಗ್ಗರಣೆಗೆ ಇಲ್ಲಿ ನಾನು ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಈರುಳ್ಳಿ, ಕರಿಬೇವು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರೋಂಥ ಪುದೀನ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನು ತುಂಬ ಫ್ರೈ ಮಾಡಬೇಕು ಅನ್ನೋ ಥರ ಎಲ್ಲ ಏನೂ ಇಲ್ಲ, ಜಸ್ಟ್ ಲೈಟಾಗಿ ಫ್ರೈ ಆದರೆ ಸಾಕು. ಹಾಗೆ ಇದಕ್ಕೆ ನಾನು ಮಸಾಲ ಸಾಂಬಾರು ಪೌಡರ್ ನಾನೇನು ನಮ್ಮ ಮನೇಲಿ ಮಾಡ್ಕೊಳ್ತೀನಿ ಅದೇ ಮಸಾಲ ಸಾಂಬಾರು ಪೌಡರ್ನ ಬಳಸ್ತಾ ಇದ್ದೀನಿ. ಯಾರೆಲ್ಲ ಇಲ್ಲ ಅವರು ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು ಇದೆಲ್ಲನೂ ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಸ್ವಲ್ಪ ಹುರ್ಗಡ್ಲೆ ಪೌಡರು ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾವೇನಂದರೆ ಮನೇಲೇ ಮಾಡೋದ್ರಿಂದ ಎಲ್ಲ ಥರದ್ದು ಅಮ್ಮ ಹಾಕಿ ಮಾಡಿಕೊಟ್ಟು ತೋರಿಸಿರೋಂಥ ಪೌಡರ್ ಇದು. ನನಗೆ ಯಾವಾಗಲೂ ಈಸಿ. ಈ ಒಂದು ಪುಡಿ ಇತ್ತು ಅಂತಂದರೆ ನಾನು ಏನೇ ಒಂದು ಗ್ರೇವಿ ಮಾಡಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ. ಅಥವಾ ಇದ್ಕಿದ ಬೇಳೆ ಸಾಂಬಾರು ಮಾಡಬೇಕು, ಮಶ್ರೂಮ್ ಫ್ರೈ ಮಾಡಬೇಕು, ಏನೇ ಒಂದರು ಪಟಾಪಟ್ ಮಾಡಬೇಕು ಅಂದರೆ ಈ ಪೌಡರ್ ಇರುತ್ತೆ. ಹಾಗಾಗಿ ಮಸಾಲ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಬಿಡ್ತೀನಿ. ಜೊತೆಗೆ ನಾನು ಇಲ್ಲಿ ಚಿಲ್ಲಿ ಪೌಡ್ರೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಮಸಾಲ ಸಾಂಬಾರು ಪೌಡರಲ್ಲಿ ಖಾರ ಅಷ್ಟು ಇರೋದಿಲ್ಲ. ನಮ್ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಖಾರ ತಿಂತೀವಿ. ಬಟ್ ನಮ್ಮ ಹತ್ರ ತೊಗೊಳ್ಳೋರು ಯಾರಿದ್ದಾರೆ, ನನ್ನ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕೂಡ
ಅವರು ಖಾರ ಎಷ್ಟೋ ಜನ ತಿನ್ನೋದಿಲ್ಲ. ಎಷ್ಟೋ ಜನ ಅದೇ ಹೇಳ್ತಾರೆ, ಸುಷ್ಮಾ ನೀವು ಖಾರ ಕಡಿಮೆ ಮಾಡಿ, ನಾವು ಬೇಕು ಅಂದರೆ ಆ್ಯಡ್ ಮಾಡ್ಕೊತೀವಿ, ಬಟ್ ಖಾರ ಮಾತ್ರ ಜಾಸ್ತಿ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಖಾರ ಕಡಿಮೆ ಇಟ್ಟಿರ್ತೀನಿ. ಬಟ್ ನನಗೆ ನಮ್ಮ ಮನೇಲಿ ಇರೋರಿಗೆಲ್ಲರಿಗೂ ಸ್ವಲ್ಪ ಖಾರ ಜಾಸ್ತಿ ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮಸಾಲ ಸಾಂಬಾರು ಪೌಡರು ಹಾಕಿನೂ ಕೂಡ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡೆ. ಆಮೇಲೆ ಬೆಂದಿರೋಂಥ ಚಿಕನನ್ನು ಇದಕ್ಕೆ ಒಂದು ಗ್ರೇವಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಜಸ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೆಡಿಯಾಗಿ ಹೋಗ್ಬಿಡುತ್ತೆ. ಒಂದು ಸಿಂಪಲ್ ಚಿಕನ್ ಗ್ರೇವಿ ಅಂತ ಹೇಳ್ಬೋದು. ಇದಕ್ಕೆ ನಾನು ನೀರು ಒಂದು ಸ್ವಲ್ಪನೂ ಹಾಕಿಲ್ಲ. ಚಿಕನ್ ಬೇಯಬೇಕಾದ್ರೇ ಅಷ್ಟು ನೀರು ಬಿಟ್ಟಿದೆ. ಅದೇ ನೀರಲ್ಲೇ ಬೇಯಿಸಿರೋವಂಥದ್ದು ಬೆಳಿಗ್ಗೆ ಮಾಡಿರೋ ಪೊಂಗಲ್ಗೆ ಮಧ್ಯಾಹ್ನ ಮಾಡಿರೋಂಥ ಒಂದು ಸಿಂಪಲ್ ಚಿಕನ್ ಹಾಕ್ಕೊಂಡು ತಿಂತಾ ಇರೋದಂತೂ ಸೂಪರಾಗಿತ್ತು ಟೇಸ್ಟು. ಬಟ್ ನಂಗೆ ಮಾತಾಡುವಷ್ಟು ಟೈಮ್ ಇರಲಿಲ್ಲ, ತಿಂದರೆ ಸಾಕು ಅನ್ನಂಗೆ ಆಗೋಗಿತ್ತು. ಅಬ್ಬಾ ಏನು ಖುಷಿಯಾಗಿದ್ದಾರೆ ನನ್ನ ಮಕ್ಕಳಿಬ್ರು. ಯಾಕೆ ಈ ಖುಷಿ? ಅದೆತ್ತಿಡು. ಆಯಿತು, ನೀವೇ ಇಬ್ಬರೇ ಮಾಡಿ, ನೀವಿಬ್ಬರೇ ಮಾಡಿ. ಇಬ್ಬರು ನಾನು ಹೇಳಿದ್ದು, ಇಬ್ಬರು. ಟುಡೇ ಸ್ಪೆಷಲ್ ಏನು? ಫೈನಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ 50K. ನನ್ನ ಮಗ ಕಾಯ್ತಾ ಇದ್ದಾನೆ, ಅಮ್ಮ ನಿಂಗೆ ಯಾವಾಗ ಸಿಲ್ವರ್ ಬಟನ್ ಬರುತ್ತೆ, ನಿಂಗೆ ಯಾವಾಗ ಸಿಲ್ವರ್, ಆಮೇಲೆ ಗೋಲ್ಡನ್, ಡೈಮಂಡ್, ಲಾರ್ಜ್ ಡೈಮಂಡ್. ಅಷ್ಟೆಲ್ಲ ಅತಿ ಆಸೆ ಬೇಡ. ಲಾರ್ಜ್ ಡೈಮಂಡ್ ಅಂದ್ಮೇಲೆ ಯೂಟ್ಯೂಬ್ ಫಂಕ್ಷನ್ ಎಲ್ಲಾರು ಯೂಟ್ಯೂಬರ್ಸ್ ಬರ್ತಾರೆ. ಬೇಡ, ಅಷ್ಟೊಂದೆಲ್ಲ ಅತಿ ಆಸೆ ಪಡಬಾರ್ದು. ಮನುಷ್ಯನಿಗೆ ಎಷ್ಟಿದೆ ಅಷ್ಟಲ್ಲೇ ಖುಷಿ ಪಡಿ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಫೈನಲಿ 50K ಆ್ಯಂಡ್ ಯೂಟ್ಯೂಬಲ್ಲಿ ಐ ಆಮ್ ಸೋ ಹ್ಯಾಪಿ. ತುಂಬಾ ಖುಷಿ ಆಗ್ತಾ ಇದೆ. ಅಂತೂ ಇಂತೂ 3 ವರ್ಷಕ್ಕೆ 50K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಆಗಿದೆ. ಇನ್ನು ಒಂದು ಸಿಲ್ವರ್ ಬಟನ್ ತೊಗೋಬೇಕು ಅಂತಂದರೆ, ಇಲ್ಲಾಂದ್ರೆ ಇನ್ನೂ ಒಂದು 3 ವರ್ಷ ಕಾಯಬೇಕಾಗತ್ತೆ ನಾನು. ಇವತ್ತು ಟೈಮ್ ಬಂದು 7:20, ಇವತ್ತು ಡೇ ಬಂದು ಗುರುವಾರ. ಈ ಕಡೆ ಬನ್ನಿ ನೀವಿಬ್ರು. ಆಯಿತು, ನಿಮ್ಮಿಬ್ರದೇ ನಾನು ಇದು ಮಾಡ್ತೀನಿ, ಮಾಡಿ. ಇಲ್ಲ ನೀವು ಮಾಡಿ, ಬೇಡ ನೀವು ಮಾಡಿ, ಇಬ್ಬರೇ ನೀವು ಕಟ್ ಮಾಡಿ. ಆಯ್ತು, ಅದಕ್ಕೆ ಹೇಳೋದು ಕೊಡಬೇಕು ಹೇಳಿದಾಗ. ಅಂತೂ ಇಂತೂ 50K ಆಯಿತು ಫ್ರೆಂಡ್ಸ್. ತುಂಬ ಖುಷಿ. ನಿಮ್ಮೆಲ್ಲರ ಒಂದು ಪ್ರೀತಿ ಪ್ರೋತ್ಸಾಹನೇ ಇಷ್ಟೆಲ್ಲ ನನ್ನ ಒಂದು ಯೂಟ್ಯೂಬ್ ನಡೆಯೋದಕ್ಕೆ, ಅಥವಾ ನಾನು ಒಂದು ಯೂಟ್ಯೂಬ್ ಮಾಡಬಹುದು ಅನ್ನೋ ಒಂದು ಪ್ರೋತ್ಸಾಹ ಸಿಗೋದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳ್ಬೇಕು ಅಂತಂದರೆ, ನಾನು ಯಾವುದೇ ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಆಗಲಿ ನಾನು ಏನೂ ಯೂಸ್ ಮಾಡಲ್ಲ. ಜಸ್ಟ್ ಓನ್ಲಿ ಯೂಟ್ಯೂಬ್ ಅಷ್ಟೇ. ನಾನು ಯಾವುದು ಪೋಸ್ಟು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ ಥರದ್ದೆಲ್ಲ ಯೂಸ್ ಮಾಡಿದರೆ ಸುಮಾರು ಜನ ಹೇಳ್ತಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕಿ ಸುಷ್ಮಾ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಅಥವಾ ಮಿನಿ ಬ್ಲಾಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಫೇಸ್ಬುಕ್ಕಲ್ಲಿ ಹಾಕಿ ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ. ನಿಜವಾಗ್ಲೂ ಅಷ್ಟೊಂದೆಲ್ಲ ನನಗೆ ಆಸೆ ಇಲ್ಲ. ನನಗೆ ಎಷ್ಟು ಜನ ನೋಡ್ತಾರೆ ಯೂಟ್ಯೂಬ್ ಅಷ್ಟೇ ಸಾಕು. ಎಲ್ಲನೂ ನಿಭಾಯಿಸೋ ಶಕ್ತಿ ನನ್ನಲ್ಲಿಲ್ಲ. ನನ್ನಲ್ಲಿ ಎಷ್ಟು ಶಕ್ತಿ ಇದೆ ನಾನು ಅಷ್ಟು ಮಾತ್ರ ಮಾಡೋದಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕು ಸ್ವಲ್ಪ ಭಯ ನನಗೆ, ಅದರಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡೂ ಏನೋ ಗೊತ್ತಿಲ್ಲ, ನನಗೆ ಇವತ್ತಿಗೂ ತಲೆಗೆ ಬಂದಿಲ್ಲ ಯೂಸ್ ಮಾಡಬೇಕು ಅಂತ ಹೇಳಿ. ಅವೆರಡರಿಂದನೂ ನಾನು ಸ್ವಲ್ಪ ದೂರ. ಯೂಟ್ಯೂಬ್ ಒಂದೇ, ಯಾಕಂದರೆ ನನಗೆ ಬೇಜಾರಾದಾಗ ನೋಡ್ತಾ ಇದ್ದಿದ್ದು ಯೂಟ್ಯೂಬ್, ನನಗೆ ಒಂಥರ ಖುಷಿಯಾದಾಗೂ ನೋಡ್ತಾ ಇದ್ದಿದ್ದು ಯೂಟ್ಯೂಬ್. ಒಂಥರ ಏನೋ ಒಂದು ನಮ್ಮ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೊಳ್ಳೆ ರೀತಿಯಾಗಿ ನನ್ನ ಒಂದು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾನು ನೋಡ್ತಾ ಇದ್ದಿದ್ದು ಯೂಟ್ಯೂಬ್ ಇದ್ದಿದ್ದರಿಂದ. ಎಲ್ಲೋ ಒಂದು ಕಡೆ ನಾನು ಮೂಡ್ ಅಪ್ಸೆಟ್ ಆದಾಗ, ಅಥವಾ ನನಗೆಲ್ಲೋ ಫೀಲ್ ಬ್ಯಾಡ್ ಅನಿಸಿದಾಗ, ನಾನು ಏನೋ ಒಂದು ಮಾಡಬೇಕು ಅಂತ ಅಂದಾಗ ಅಂದ್ಕೊಂಡಿದ್ದೆ ಯೂಟ್ಯೂಬಲ್ಲಿ ಒಂದು ವ್ಲಾಗ್ ಅಷ್ಟೇ. ಅದೊಂದೇ ನನ್ನ ತಲೆಯಲ್ಲಿ ಇದ್ದಿದ್ದು. ಹಂಗಾಗಿ ಒಂದು ಯೂಟ್ಯೂಬ್ ಅಂತ ಹೇಳಿ ಶುರು ಮಾಡಿದ್ದು. ಬಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಗೆ ಮಾಡಬೇಕು ಏನೂ ಗೊತ್ತಿಲ್ಲ. ಇದ್ರ ಬಗ್ಗೆ ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾದಂಥ ನಂದು ಫೈನಲಿ ಅಂತೂ ಇಂತೂ ಏನೋ ಒಂದು ಖುಷಿ. ಮಾತಾಡ್ಬೇಕಾದ್ರೆ ಒಂದೊಂದ್ಸರಿ ಡಿಸ್ಟರ್ಬ್ ಆಗೋಗ್ಬಿಡ್ತೀನಿ ನಾನು. ಇಲ್ಲೇನಾದರೂ ಕಪಿಗಳ ಥರ ಆಡ್ತಾ ಇರ್ತಾರೆ, ಆ ಟೈಮಲ್ಲಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ಪಾಸ್ ತೊಗೊಂಡು ಮತ್ತೆ ಮಾತಾಡೋದಾಗುತ್ತೆ. ಫೈನಲಿ ಒಂದು 50K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. 3 ವರ್ಷದ ಪ್ರಯತ್ನ ಇದು ಅಂತ ಹೇಳ್ಬೋದು. ಯಾವುದೇ ಆದರೂ ಅಷ್ಟೇ ನಿಧಾನವಾಗಿ ಹೋದಷ್ಟು ಒಳ್ಳೆಯದು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ದೀಪ ನಿಧಾನವಾಗಿ ಉರಿದಷ್ಟು ತುಂಬ ಹೊತ್ತು ಉರಿಯುತ್ತೆ, ಒಂದೇ ಸರಿ ಬರಬರ ಅಂತ ಹೋದರೆ ಬೇಗ ಅಂದರೆ ಎಣ್ಣೆ ಖಾಲಿಯಾಗಿ ಆರೋಗುತ್ತೆ ಅಂತ. ಹಾಗಾಗಿ ನಾನು ನಿಧಾನವಾಗೇ ಬರೋದಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ ಬೇಗ ಬರಬರ ಅಂತ ಹೇಳಿ ಬರೋದಕ್ಕೆ ಇಷ್ಟಪಡಲ್ಲ. ಜೊತೆಗೆ ವ್ಯೂಸ್ ಬಗ್ಗೆ ಅಂತೂ ನಾನು ನಿಜ ಯೋಚನೆ ಮಾಡಲ್ಲ. ವ್ಯೂಸ್ಗೋಸ್ಕರ ಹುಡುಕಿ ಕಂಟೆಂಟ್ ಇಲ್ಲ. ನನಗೇನು ಗೊತ್ತಿದೆ, ಅಥವಾ ನನ್ನಿಂದ ಏನಾದರೂ ಹೇಳೋವಂಥದ್ದಿದ್ರೆ, ಅಥವಾ ನನ್ನಲ್ಲಿ ಏನಾದರೂ ಬದಲಾಯಿಸ್ಕೊಳ್ಳೋದು ಇದ್ದರೆ, ನಿಮ್ಮ ಕಡೆಯಿಂದ ಒಪಿನಿಯನ್ ತೊಗೊಂಡು, ಅಥವಾ ನನ್ನ ಕೈಲಿ ನಿಮ್ಗೇನಾದರೂ ಶೇರ್ ಮಾಡೋದಿದ್ದರೆ ಅದನ್ನು ಶೇರ್ ಮಾಡ್ತಾ ಹೇಳ್ಕೊಳ್ತಾ ನನ್ನ ಒಂದು ವ್ಲಾಗ್
ಬರ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಬರೋದಕ್ಕೆ ಕಾರಣವೇ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಶುರು ಮಾಡಿದ್ದು 2022 ಅಲ್ಲಿ ನನ್ನ ವ್ಲಾಗ್ ಶುರುವಾಗಿದ್ದಂಥದ್ದು. ಈಗ ಕಂಪ್ಲೀಟ್ 2 ಇಂದ 3 and 4 and 5 ಈ ಒಂದು ಫೆಬ್ರವರಿ 2ಗೆ 3 years ಕಂಪ್ಲೀಟ್ ಆಗುತ್ತೆ. ಆ ಒಂದು 3 years ಕಂಪ್ಲೀಟ್ ಆಗೋ ಒಂದು 20 ದಿನಗಳ ಮುಂಚಿತವಾಗಿ ಒಂದು 50K ಕಂಪ್ಲೀಟ್ ಆಗಿದೆ. ಪರವಾಗಿಲ್ಲ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಸ್ವಲ್ಪ ನಿಧಾನವಾಗಿ ಸಬ್ಸ್ಕ್ರೈಬರ್ಸ್ ಆಯಿತು. ಕೆಲವೊಬ್ರು ಅದಕ್ಕೂ ಹೇಳ್ತಾರೆ, ಅಂದರೆ ಬೇರೆ ಬೇರೆ ಥರದಂಥ ಒಪಿನಿಯನ್ಗಳು ಕೂಡ ಕೊಡ್ತಾರೆ. ಯಾರು ಏನೇ ಒಪಿನಿಯನ್ ಕೊಟ್ಟರು, ಅಂದರೆ ಒಳ್ಳೆ ರೀತಿಯಾಗಂತಲ್ಲ, ಕೆಲವೊಂದು ಬ್ಯಾಡ್ ಒಪಿನಿಯನ್ಸ್ ಬರ್ತಾ ಇರುತ್ತೆ. ಬೇರೆ ಬೇರೆ ಥರದ್ದೆಲ್ಲ ಜನ ಸುಮ್ಮನೆ ಇಲ್ಲಾರ್ದಂಗೆ ಕಮೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ, ನೀವು ಈ ಥರ ಇದು ಮಾಡಬೇಕು ಹಾಗೆ ಹೀಗೆ ಅಂತ. ನಾನು ಬಂದು ನನ್ನ ಲೈಫ್ ಸ್ಟೈಲ್ ಏನಿದೆ ಅಷ್ಟೇ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ಇಲ್ಲದೇ ಇರೋದನ್ನು ವ್ಯೂಸ್ಗೋಸ್ಕರ, ಸಬ್ಸ್ಕ್ರೈಬ್ಸ್ಗೋಸ್ಕರ ಅಥವಾ ಏನೋ ಒಂದು ಕಂಟೆಂಟ್ಗೋಸ್ಕರ ಇಲ್ಲದೇ ಇರೋದನ್ನೆಲ್ಲ ನಾನು ಮಾಡೋಕ್ಕೋಗಲ್ಲ. ಏನು ನನಗೆ ಗೊತ್ತಿದೆ, ತಿಳಿದಿದೆ, ಅದನ್ನು ಮಾತ್ರ ಅಷ್ಟೇ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದು. ನಿಮ್ಮಿಂದ ಒಂದು ಕೆಲಸನೂ ಕೂಡ ಒಂದು ಸಿಕ್ಕಿದೆ. ಹಾಗಾಗಿ ಆ ಒಂದು ವರ್ಷವೂ ಕೂಡ ಕಂಪ್ಲೀಟ್ ಆಗಿದೆ. 1 ವರ್ಷ ಜೊತೆಗೆ 50K ಸಬ್ಸ್ಕ್ರೈಬರ್ಸ್ ಎಲ್ಲನೂ ಕೂಡ ಒಟ್ಟಿಗೆ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಆ ಸೆಲೆಬ್ರೇಷನ್ಗೆ ಇವತ್ತು ನನ್ನ ಮಕ್ಕಳು ಕೂಡ ಸಾಕ್ಷಿ. ಯಾಕಂದರೆ ಇವರ ಒಂದು ಪ್ರೋತ್ಸಾಹ ಇರಲಿಲ್ಲ, ಇವರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ವ್ಲಾಗ್ ಮಾಡ್ತಾ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ನನಗೆ ಮೋಸ್ಟ್ ಮೋಟಿವ್ ಸ್ಟಾರ್ಟಿಂಗ್ ಒಂಥರ ಹೆಂಗೆ ಅಂದರೆ ಇನ್ನೊಂದೇನು ಏನಂತ ಹೇಳ್ತಾರೆ, ಎನರ್ಜಿ ತುಂಬಿದ್ದು ನಮ್ಮ ಚಿಂಟು, ನಮ್ಮ ಚೋಟು, ನಮ್ಮ ಚಿಂಟು, ನಮ್ಮ ಗೌಡ್ರಿಂದನೇ ಒಂದು ಸ್ವಲ್ಪ ಎನರ್ಜಿ ಅಂತ ಬಂದಿದ್ದು ನನಗೆ. ಯಾಕಂದರೆ ಸ್ಟಾರ್ಟಿಂಗ್ ಅವನೇ ನನಗೆ ತುಂಬ ಪುಷಪ್ ಮಾಡಿದ್ದು, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಈಗ ತುಂಬ ಸೈಲೆಂಟ್ ಆಗಿದ್ದಾನೆ, ಯಾಕಂದರೆ ಒಂದು ಬಾರಿಸ್ತೆ ಅದಕ್ಕೆ. ಏನಾದರೂ ಒಂದು ಕಿತಾಪತಿ ಮಾಡ್ತಿರ್ತಾರೆ, ಕೋಪ ಬಂದುಬಿಡುತ್ತೆ. ಸೈಲೆಂಟಾಗಿರೋ ಅಂತ ಹೇಳಿದ್ರೆ ಕೇಳಲ್ಲ, ಹಂಗಾಗಿ ಸುಮ್ಮನೆ ಅವ್ನಿಗೆ ಕೊಟ್ಟೆ, ಅದಕ್ಕೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆಯಿತು ಬಿಡಿ, ತಪ್ಪು ಮಾಡಿದಾಗ ತಪ್ಪು ಆಯಿತಾ, ಖುಷಿ ಆದಾಗ ಖುಷಿ. ಯಾಕಂದರೆ ಎಲ್ಲನೂ ನೀವು ಅರ್ಥ ಮಾಡ್ಕೋಬೇಕು. ಇದು ಚಿಕ್ಕ ಮಕ್ಕಳಲ್ವಲ್ಲ, ಇನ್ನೂ 3 years ಬ್ಯಾಕ್ ಇದ್ದೆ, ಇನ್ನೂ ಪುಟಾಣಿ ಮಗು ಥರ. ಅಳು ಬಂತು, ತಪ್ಪಲ್ವಾ ನೀನು ಮಾಡಿದ್ದು? ಈಗ ಕೇಕ್ ಮೇಲೆ ಕಟ್ ಮಾಡೋಕೆ ಬಿದ್ರು ಉಪ್ಪುಪ್ಪಾಗಿ ಹೋಗುತ್ತೆ ಕೇಕ್. ಗೊಡ್ನೆ ಬರ್ತಾ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವನಿಗೆ, ಎಷ್ಟು ಹೇಳಿದ್ರು ಅಳ್ತಿದ್ದಾನು. ಹೋಗ್ಲಿ, ಆಯ್ತು ಬಾ ಹೋಗ್ಲಿ. ಅಲ್ಲ ನೋಸ್ ಕ್ಲೀನ್ ಮಾಡ್ಕೊಂಡು. ಓಕೆ ಫ್ರೆಂಡ್ಸ್, ಈ ಒಂದು ಖುಷಿ ಸಂಭ್ರಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಜೊತೆಗೆ ನಿಮ್ಮ ಒಟ್ಟಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹದಿಂದ ಈ ಒಂದು ಸ್ವೀಟ್ ಕೇಕ್ ಕಟ್ಟಿಂಗ್ ಅಂತ ಹೇಳ್ಬೋದು ಅಷ್ಟೇ. ಯಾಕಂದರೆ 1 year ಸತತವಾಗಿ ನನ್ನ ಒಂದು ಕೆಲಸ ಕಂಪ್ಲೀಟ್ ಆಗಿದ್ದು. 1 ವರ್ಷದಲ್ಲಿ ಎಲ್ಲೂ ಸ್ಟಾಪ್ ಅಂತ ನನ್ನ ಕೆಲಸಕ್ಕೆ ಕೊಡ್ದಂಗೆ ನಿಮ್ಮೆಲ್ಲರ ಒಂದು ಆರ್ಡರ್ ಆಗ್ಬೋದು, ನಿಮ್ಮ ಪ್ರೀತಿ ಆಗ್ಬೋದು, ಅಥವಾ ನೀವು ಇಷ್ಟಪಟ್ಟು ಪದೇ ಪದೇ ಆರ್ಡ್ರ್ ಕೊಟ್ಟು ನನ್ನ ಕೆಲಸನ ಸತತವಾಗಿ 1 ವರ್ಷ ಎಲ್ಲೂ ಸ್ಟಾಪ್ ಮಾಡ್ದಂಗೆ ನಡ್ಸ್ಕೊಂಬಂದಿರೋದು ಎಲ್ಲ ನೀವೇ, ನಿಮ್ಮಿಂದನೇ. ಸುಮಾರು ಜನ ಅದನ್ನು ಕೂಡ ಹೇಳಿದ್ರಿ, ಫೇಸ್ಬುಕ್ಕಲ್ಲೆಲ್ಲ ನೀವು ಹಾಕ್ಕೊಳ್ಳಿ ಸುಷ್ಮಾ, ಇನ್ನೂ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಹೀಗಾಗತ್ತೆ ಅಂತ. ನಾನು ಯಾವಾಗಲೂ ಹೇಳೋದು ಒಂದೇ, ನಮ್ಮ ಸಾಮರ್ಥ್ಯ ಎಷ್ಟಿರುತ್ತೆ ಅಷ್ಟಿಗೆ ಮಾತ್ರ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಇದನ್ನು ಹೋಮ್ ಮೇಡ್ ರೀತಿಯಾಗೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಮಾಡೋದಕ್ಕೆ ಇಷ್ಟಪಡೋದು. ಒಂಥರ ಅಂದರೆ ಅತಿಯಾಗಿ ಯಾವುದನ್ನು ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ಎಷ್ಟು ಬರುತ್ತೆ ನಂಗೆ ಅಷ್ಟೇ ಸಾಕು, ಅಷ್ಟರಲ್ಲೇ ತೃಪ್ತಿ ಇದೆ. ಇದರಲ್ಲೇ ಎಷ್ಟು ಮಟ್ಟಿಗೆ ಹೋಗುತ್ತೋ ಇಷ್ಟರಲ್ಲೇ ಹೋಗಲಿ. ಇದು ಬಿಟ್ಟು ಬೇರೆ ರೀತಿಯಾಗಿ ನಾನು ಪಬ್ಲಿಸಿಟಿ ತೊಗೊಳಕ್ಕಾಗಲಿ ಮಾಡೋಕ್ಕಾಗಲಿ ಯೋಚನೆ ಮಾಡಿಲ್ಲ ಅಷ್ಟೇ. ಬಟ್ ಫೈನಲಿ 2 ಒಂದು ಖುಷಿನ 1 ಸ್ವೀಟಲ್ಲಿ ಕಟ್ ಮಾಡ್ತಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಹ್ಯಾಪಿ. ಬೇಜಾರು ಮಾಡ್ಕೋಬೇಡ ಬಿಡ, ಆಯಿತು. ಎಸ್, ಬಂದ್ರು ಹೋಗು. ಏನಂತ ಹೇಳೋದು, ಹ್ಯಾಪಿ 50K ಸಬ್ಸ್ಕ್ರೈಬರ್ಸ್. ಯಾವ ಖುಷಿಗೆ? ಇಲ್ಲ, ಫಸ್ಟ್ ನಮ್ಮೆಲ್ಲ ವ್ಯೂವರ್ಸ್ಗೆ ಹೀಗೆ ಕೊಡೋಣ. ಓಕೆ, ಹಾಂ, ನೀನು ಹೋಗಲ್ಲ ಫಸ್ಟ್. ನೀವಿಬ್ರು ಹೋಗಲ್ಲ, ನಾನು ಹೇಳೋದು ಕೇಳು ಮಗನೇ. ತಿನ್ನಿ, ನೀವಿಬ್ರು ಫಸ್ಟ್. ಇವರಿಬ್ಬರೇ ನಮಗೆ ತುಂಬ ಸಪೋರ್ಟ್ ಮಾಡಿದಂಥವ್ರು. ಬಾ, ನಮ್ಮಮ್ಮನ ಮನೆಗೆ ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಿಲ್ಲ.
ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾಕೆ ಏನು ಅಂತ. ಇಲ್ಲ ನೆಕ್ಸ್ಟ್ ವ್ಲಾಗ್ ಅಂದರೆ ಮತ್ತದು ಬೇರೆ ಥರನೇ ಯೋಚನೆ ಆಗೋಗ್ಬಿಡುತ್ತೆ. ಏನಿಲ್ಲ, ಅಪ್ಪಂಗೆ ಸ್ವಲ್ಪ ಹುಷಾರಿಲ್ಲ, ಅಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ. ಹಾಗಾಗಿ ಈ ಒಂದು ಖುಷಿನ ಅಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ದೇ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ. ಸಿಂಪಲ್ಲಾಗಿ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಈ ಒಂದು ಖುಷಿಗೆ ಅಮ್ಮನೂ ಕೂಡ ಇರಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಅಮ್ಮ ಮಿಸ್ ಆಗಿದ್ದಾರೆ. ಯಾಕಂದರೆ ಇವಾಗ ಈ ಖುಷಿನ ಸಂಭ್ರಮಿಸುವಷ್ಟು ಅಮ್ಮನಿಗೆ ಇಲ್ಲ. ಹಾಗಾಗಿ ನೋಡೋಣ 100K ಆದಾಗ ಸ್ವಲ್ಪ ಫುಲ್ ಫ್ಯಾಮಿಲಿ ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ. ಆಗ ಅಣ್ಣನ ಫ್ಯಾಮಿಲಿ, ಅಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋಣ. ಓಕೆ, ನನ್ನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. Bye friends, thank you for watching. Bye bye. Like and share and comment and subscribe. Bye bye. Bye 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 bye.